ನೀನೇನು ಹೇಳ್ತೀರಮ್ಮ? ಮೋದಿನೇ ಬರಬೇಕು, ರಾಹುಲ್ ಗಾಂಧಿ ಬೇಡ. ಯಾಕೆ ರಾಹುಲ್ ಗಾಂಧಿ ಬೇಡ? ಮೋದಿ ಬಂದಾಗಿಂದ ಎಕಾನಮಿ ತುಂಬ ಡೆವಲಪ್ ಆಗಿದೆ. ಓ ಗುಡ್, ನೋಡಿದ್ರಾ ನಾಲೆಡ್ಜ್ ಇದೆ. ಎಕಾನಮಿ ಡೆವಲಪ್ ಆಗಿದೆ. ಯಾವ ಥರ ಆಗಿದೆ ಸರ್? ಫಸ್ಟಿಗೆ ರಾಹುಲ್ ಗಾಂಧಿ ಇದ್ದಾಗ, ಅವ್ರದ್ದು ಕಾಂಗ್ರೆಸ್ ಇದ್ದಾಗ ಎಕಾನಮಿ ಫುಲ್ ಲೋ ಇತ್ತು ಸರ್. ಇವಾಗ 3rd ಪ್ಲೇಸಿಗೆ ಬಂದಿದೆ. GDP ಬಗ್ಗೆ ಆ್ಯಂಡ್ ಹೇಳ್ತಿದ್ರಿ. ಆರ್ಮಿಯಲ್ಲಿ ಕೂಡ ತುಂಬ ಡೆವಲಪ್ ಆಗಿದೆ ಸರ್. ನಾವು ಎಕ್ಸ್ಪೋರ್ಟ್ ಮಾಡ್ಕೊತಿದ್ವಿ ಆರ್ಮಿ ಐಟಮ್ಸ್ ಎಲ್ಲ. ಮೀನ್ಸ್ ಲೈಕ್ ಏನೇ ಬೇಕಂದ್ರೂ ಆರ್ಮಿಯಿಂದ ಬೇರೆ ಕಡೆಯಿಂದ ನಾವು ಎಕ್ಸ್ಪೋರ್ಟ್ ಮಾಡ್ಕೊತಿದ್ವಿ. ಇವಾಗ ಎಕ್ಸ್ಪೋರ್ಟ್ ಮಾಡ್ಕೊಳೋ ಅಂತ ಯಾವ ಅವಶ್ಯಕತೆ ಇಲ್ಲ. ನಮ್ಮ ಇಂಡಿಯಾದಲ್ಲೇ ಇಂಡಿಯಾದಲ್ಲೇ ಪ್ರಿಪೇರ್ ಮಾಡ್ತೀವಿ ಮತ್ತು ಇಂಡಿಯಾನೂ ಎಕ್ಸ್ಪೋರ್ಟ್ ಮಾಡ್ತಿದೆ ಸರ್. ನಿಮಗೆ ಪ್ರೈಮ್ ಮಿನಿಸ್ಟರ್ ಆಗುವಂಥ ಅವಕಾಶ ಸಿಕ್ಕಿದ್ರೆ ಸಪೋಸ್ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ತೀರಾ? ಹೇಗೆ ನಡೆಸ್ತೀರಿ ದೇಶನ? ಯಾವ ಥರ ಆಗಬೇಕು ಸರ್? ಆಗ್ತೀನಿ ಸರ್. ಆಗ್ತೀರಿ? ಯಾವ ಥರ ತಯಾರಿ ನಡೆಸ್ತೀರಿ ಒಬ್ಬ ಪ್ರೈಮ್ ಮಿನಿಸ್ಟರ್ಶಿಪ್ ನಿಮಗೆ ಬೇಕು ಅಂತ ಆದರೆ? ಸರ್ ಇವಾಗ ನಮ್ಮ ದೇಶ ಎಲ್ಲಿದೆ, ನಾನು ಇನ್ನೂ ಮುಂದೆ ಚೆನ್ನಾಗಿ ಹೆಂಗೆ ತಗೊಂಡು ಹೋಗ್ಬೋದು ದೇಶನ, ಅಂದರೆ ಯೂತ್ಗೆ ಏನು ಬೇಕು, ಇವಾಗ ಸೊಸೈಟಿಲಿ ಏನಾಗ್ತಿದೆ, ಮುಂದೆ ಡೆವಲಪ್ ಹೆಂಗೆ ಮಾಡ್ಬೋದು ಅಂತ ಸ್ವಲ್ಪ ನಾಲೆಡ್ಜ್ ತಗೊಂಡು ಮುಂದೆ ಹೋಗ್ತೀನಿ. ಇಷ್ಟು ಜನ ಕಾಂಗ್ರೆಸ್ಗೆ ಹಾಕ್ತಿಲ್ಲ, ಯಾಕೆ ಹಾಕ್ತಿಲ್ಲ ಚಂದ್ರ? ನಮ್ಮ ಡಿಸ್ಟಿಕಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ ಸರ್, ಹಂಗಾಗಿ ನಾವು BJP ಅವರಿಗೆ ಓಟ್ ಹಾಕ್ತೀವಿ ಸರ್. ಯಾರು ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ ಆಗಿರ್ಬೋದು, ಕೃಷಿ ಕ್ಷೇತ್ರದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ. ಆರೋಗ್ಯ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಮುಖ್ಯವಾಗಿ ಅವೆರಡು ಸರಿಯಾದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ ಪ್ರೈಮ್ ಮಿನಿಸ್ಟರ್. ಅದು ಯಾರೇ ಆಗಿರ್ಲಿ ಅಲ್ಲಮ್ಮ? ಮತ್ತೆ ನಮ್ಮ ದೇಶದ ರಕ್ಷಣೆ ಆಗಿರ್ಬೋದು. ರಕ್ಷಣೆ, ದೇಶದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಹೌದು, ಚಪ್ಪಾಳೆ ಹೊಡೀರಿ ಇದಕ್ಕೆ. ಮತ್ತೆ ಸರ್ ಅದೇ ಸರ್, ಇವೆಲ್ಲ ವ್ಯವಸ್ಥೆಗಳನ್ನ ಯಾರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೋ ಅವರೇ ಪ್ರೈಮ್ ಮಿನಿಸ್ಟರ್ ಆಗಲಿ ಅಷ್ಟೇ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ, ಗೊತ್ತಿದೆ ಅಲ್ಲ ನಿಮಗೆ? ರಾಮ ಮಂದಿರ ಇದು ಸರಿಯಾದ ಸಂದರ್ಭದಲ್ಲಿ ಕಟ್ಟಿದಾರ? ಅದರ ಹಿಂದೆ ಏನಾದರೂ ರಾಜಕೀಯ ಇದೆ ಅನ್ಸುತ್ತಾ? ಏನಿಲ್ಲ. ಇದೆಯಾ? ಏನು ಎಲೆಕ್ಷನ್ ಟೈಮಲ್ಲೆಲ್ಲ ಈ ಥರದ್ದೆಲ್ಲ ಕಟ್ಟಿದ್ರೆ ಹೇಗಿದೆ? ಇದು ಎಲೆಕ್ಷನ್ ಕೋಮುವಾದಿ ಸರ್. ಕೋಮುವಾದಿ ಅಂದ್ರೆ ಯಾವ ತರ ಕೋಮುವಾದಿ? ಯಾವ ಥರ ಅಂದರೆ ಹಿಂದೂ ಧರ್ಮದ ಮಾತ್ರ ಕಟ್ಟಿದ್ದಾರೆ, ಮುಸ್ಲಿಮ್ಸ್ಗೆಲ್ಲ. ಆದರೂ ಬಾಬರಿ ಮಸೀದಿನ ಹೊಡೆದು ಕಟ್ಟಿದ್ದಾರೆ ಅಂತ ಹೇಳಿ. ಅದು ಈ ಟೈಮಲ್ಲಿ ಎಲೆಕ್ಷನ್ನಲ್ಲಿ ಕಟ್ಟಿದ್ದಾರೆ. ಅಂದರೆ ನೀವು ಹೇಳೋದು ಆ ಕಡೆ ಬಾಬರಿ ಮಸೀದಿನೂ ಕಟ್ಟಬೇಕಿತ್ತು, ಈ ಕಡೆ ಅದನ್ನ ಹೊಡಿದಲ್ಲೇ ಇದ್ದಿರೋ ಸುಮ್ಮನೆ ಇರ್ತೀವಿ, ಚೆನ್ನಾಗಿರ್ತಿತ್ತು. ಅಲ್ಲಲ್ಲ, ಈಗ ಅದು ಸುಪ್ರೀಂ ಕೋರ್ಟಲ್ಲೇ ತೀರ್ಮಾನ ಬಂದಿರುವಂಥದ್ದು. ಅದಕ್ಕೆ ಸಪರೇಟ್ ಆದಂಥ ಜಾಗ ಕೊಟ್ಟಿದ್ದಾರೆ. ಅವರಿಗೆ ಎಷ್ಟು ಎಕರೆ ಕೊಡಬೇಕು? ಅದು ಐತಿಹಾಸಿಕ ಸ್ಥಳವಾಗಿದ್ದಾವೆ. ಹೌದು ಹೌದು. ಹಾಗಾಗಿ ಅದನ್ನೇ ಕುಡಿಬೇಕು. ಸುಮ್ಮನೆ ಅದನ್ನು ಬಿಟ್ಟು ಇದನ್ನೇ ಪಕ್ಕದಲ್ಲಿ ಕಟ್ಟಿದ್ದಾರೆ. ಈಗ ಸಪರೇಟ್ ಆಗಿ ಆ ಜಾಗ ಮುಡ್ದೇನೆ ಬೇರೆ ಎಲ್ಲಾದ್ರೂ ಹೋಗಿ ರಾಮ ಮಂದಿರ ಕಟ್ಟಬೇಕಿತ್ತು ಅಂತ ನೀವು ಹೇಳೋದು? ಅದೇ ಜಾಗದಲ್ಲಿ ಕಟ್ಟಲಿ, ಪಕ್ಕದಲ್ಲೇ ಕಟ್ಬೋದಿತ್ತಲ್ಲ. ಹಿಂದೂ ಮುಸ್ಲಿಂ ಇಬ್ರು ಒಂದೇ ಹತ್ರ ಬಂದು. ಈಗ ಹಾಗೆ ಮಾಡಿದಾರಲ್ವಾ? ಒಟ್ಟೊಟ್ಟಿಗೆ ಇದೆ ಅಲ್ವಾ? ಆ ಜಾಗ ಸಪರೇಟ್ ಆಗಿ ಮಾಡಿಲ್ವಲ್ಲ? ಅವ್ರಿಗೂ ಒಂದಷ್ಟು ಜಾಗ ಕೊಟ್ಟಿದ್ದಾರೆ. ಎಲೆಕ್ಷನ್ ದಿನ ನೀವು ಯಾರಿಗೆ ವೋಟ್ ಹಾಕ್ಬೇಕು ಅಂತ ಹಿಂದಿನ ದಿನ ಮನೆಯಲ್ಲಿ ಚರ್ಚೆ ಆಗಿರತ್ತಾ? ಇಲ್ಲ ಸರ್, ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರು ಯಾರನ್ನ ಆಯ್ಕೆ ಮಾಡ್ಕೊಬೇಕು ಅಂತ ಹೇಳಿರ್ತಾರೋ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಓಟ್ ಹಾಕ್ತಾರೆ ಸರ್. ಈಗ ಇಲ್ಲಿ ಈ ಕ್ಷೇತ್ರದಲ್ಲಿ ಆಗ್ಲೂ ನಾನು ಅದನ್ನೇ ಕೇಳಿದೆ. ಇಬ್ಬರು ಹೊರಗಿನ ಅಭ್ಯರ್ಥಿಗಳನ್ನ ತಂದು ನಿಲ್ಲಿಸಿದ್ದಾರೆ. ಹಿಂದೆ BJPಯಿಂದ ನಾರಾಯಣ ಸ್ವಾಮಿ ಅವರಿದ್ದರು, ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಅವರ ಸ್ಥಾನದಲ್ಲಿ ಗೋವಿಂದ ಕಾರಜೋಳ ಅವರು ಬಂದಿದ್ದಾರೆ. ನಿಮಗೆ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದರೆ ಇಲ್ಲಿನ ಲೋಕಲ್ ಕ್ಯಾಂಡಿಡೇಟ್ಸ್ ಬೇಕಾ ಬೇಡವಾ? ಆಗಲೇ ಕೇಳಿದ್ದೆ. ಹಾಗಾದರೆ ನೀವೆಲ್ಲ ಮನಸ್ಸು ಮಾಡಬೇಕಲ್ವ? ನೀವು ಅಂದರೆ ನಿಮ್ಮಲ್ಲಿರುವಂತಹ ಎಲ್ಲ ಪ್ರಜ್ಞಾವಂತ ನಾಗರಿಕರ ಪರವಾಗಿ ನೀವು ಇಲ್ಲಿ ಮಾತಾಡ್ತಿದ್ದೀರಿ. ಯಾಕೆ ಈ ಚಿತ್ರದುರ್ಗ ಕ್ಷೇತ್ರ ಯಾವಾಗಲೂ ಈ ಥರ ಆಗ್ತಿದೆ ಹೇಳಿ? ಯಾಕೆ ಹೊರಗಿನ ಅಭ್ಯರ್ಥಿಗಳೇ ಬರ್ತಿದ್ದಾರೆ? ಇಲ್ಲಿರೋ ಲೋಕಲ್ ಜನಗಳೇ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಬೇರೆಯವ್ರು ಬಂದೇ ಬರ್ತಾರೆ. ಯಾಕೆ ಸಪೋರ್ಟ್ ನಡೀತಾ ಇಲ್ಲ? ಅಂದರೆ ಅವರು ನಿಮ್ಮಲ್ಲಿ ಹೊಂದಾಣಿಕೆ ಇಲ್ವಾ? ಯಾರು ಅರ್ಥ ಮಾಡ್ಕೋತಾ ಇಲ್ಲ. ಯಾಕೆ ಹಿಂಗಾಗ್ತಿದೆ? ಇಲ್ಲಿ ಹೊಂದಾಣಿಕೆ ಇಲ್ವಮ್ಮ? ಯಾಕೆ ಬೇರೆ ಅಭ್ಯರ್ಥಿಗಳೇ ಬರ್ತಾ ಇದ್ದಾರೆ? ಅಂದರೆ ದುಡ್ಡು ಇಸ್ಕೊಂಡು ವೋಟ್ ಮಾಡಿಸ್ಕೊಳಕ್ ಬರ್ತಾರೆ ಸರ್, ಅದಕ್ಕೆ ದುಡ್ಡಿಗೆ ಮರಳಾಗ್ತಾರೆ ಜನ. ಈಗ ಎಲೆಕ್ಷನ್ಸ್ ಬಂತು ಅಂದರೆ ಒಂದಷ್ಟು ಆಮಿಷಗಳು ಬರ್ತವೆ. ಆಮಿಷ ಅಂದರೆ ಅರ್ಥ ಆಗ್ತಿದೆಯಾ? ಈಗ ಕೆಲವರು ಡ್ರಿಂಕ್ಸ್ ಕೊಡ್ತೀವಿ ಅಂತಾರೆ, ವೋಟರ್ಸ್ಗೆ ದುಡ್ಡು ಕೊಡ್ತಾರೆ, ಸೀರೆ ಕೊಡ್ತಾರೆ, ಕುಕ್ಕರ್ ಕೊಡ್ತಾರೆ. ಸೊ ಇದೆಲ್ಲ ಮಾಡಬೇಕಾ ರಾಜಕೀಯ ಅಭ್ಯರ್ಥಿಗಳು? ಅವಶ್ಯಕತೆ ಇಲ್ಲ, ಬಟ್ ಅನಿವಾರ್ಯತೆ ಆಗ್ಬಿಟ್ಟಿದೆ ಅಲ್ಲ. ನೀವೇನು ಹೇಳ್ತೀರಿ ಗಂಡು ಮಕ್ಕಳು? ಕೊಡ್ಲಿ ಬಿಡಿ ಸರ್, 1,000 ರೂಪಾಯಿ ಮಜಾ ಮಾಡ ಸರ್. ನಮ್ಗೇನು ಬೇಡ ಸರ್, ಅಭಿವೃದ್ಧಿ ಮಾಡ್ಬೇಕು ಸರ್. ಈಗ ರೈತರ ಪರವಾಗಿ, ಈಗ ನಮ್ಮ ದೇಶದ ಪರವಾಗಿ, ನಮ್ಮ ಜನಗಳ ಪರವಾಗಿ, ಯಾವ ಶಿಕ್ಷಣಕ್ಕೆ, ಈಗ ನಮ್ಮ ರೈತರು ಯಾವ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಸರಿಯಾದ ಬೆಲೆ ಸಿಗ್ತಿಲ್ಲ ಸರ್. ನಮ್ಮ ರೈತರಿಗೆ ಈಗ ಸರಿಯಾದ ಬೆಲೆ ಸಿಗ್ತಿಲ್ಲ. ಒಬ್ಬ ರೈತ ಕಷ್ಟಪಟ್ಟು ದುಡಿತಾನೆ ಹೊಲದಲ್ಲಿ, ಅವ್ನಿಗೆ ಸರಿಯಾದ ಬೆಲೆ ಸಿಗ್ತಿಲ್ಲ. ಮಾರ್ಕೆಟ್ಗೆ ಹೋದ್ರೆ ಅವ್ನಿಗೊಂದು ಬೆಲೆ ಸಿಗ್ತಿಲ್ಲ ಸರ್. ಯಾಕೆ ಹಂಗಾಗ್ತಿದೆ? ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗ್ತಿದೆ. ಅಂದ್ರೆ ಮಧ್ಯವರ್ತಿಗಳನ್ನ ಬೆಳೆಸ್ತಿರೋರು ಯಾರು? ನಾವೇ ಸರ್. ನೀವು ದೇಶ ನೋಡಿ ಓಟ್ ಹಾಕ್ತಿರೋ ಅಥವಾ ಅಭಿವೃದ್ಧಿ ನೋಡಿ ಓಟ್ ಹಾಕ್ತಿರೋ?
ನಮ್ಮ ದೇಶ ದೃಷ್ಟಿ ನೋಡ್ಕೊಂಡು ಓಟ್ ಹಾಕ್ತಿತ್ತು ಅಲ್ವಾ? ಹಾಗಾದರೆ ಇದೆಲ್ಲರ ನಿಮ್ಮೆಲ್ಲರ ಜವಾಬ್ದಾರಿ, ದೇಶದ ಹಿತಾಸಕ್ತಿ ಎಲ್ಲ ನಿಮ್ಮೇಲಿದೆ. ನೀವು ಮುಂದಿನ ದಿನಗಳಲ್ಲಿ ಸಾಕಷ್ಟು ಯೋಚನೆ ಮಾಡಿ ಮತ ಚಲಾಯಿಸಬೇಕಾಗತ್ತೆ. ಒಂದ್ಸತಿ ಜೋರಾಗಿ ಘೋಷಣೆ ಕೂಗೋಣವಾ? ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ ಮಾತರಂ ಮಾತರಂ ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು. ನನ್ನ ಓಟು ನನ್ನ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.